ಎಸ್ಐಟಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ. ವಕೀಲೆ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ದು, ಅದರ ಫಲಶ್ರುತಿ ಅನ್ನುವಂತೆ ಈಗ ಎಸ್ಐಟಿ ರಚನೆ ಆಗಿದೆ. ಈ ಎಸ್ಐಟಿ ಕಾರ್ಯಕ್ಷಮತೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ತನಿಖೆಯನ್ನು ಯಾವ ರೀತಿ ನಡೆಸುತ್ತೆ? ಯಾಕಂದ್ರೆ ಆರಂಭದಲ್ಲಿ ತನಿಖೆ ವಿಚಾರವಾಗಿ ನಾನಾ ರೀತಿಯ ಪ್ರಶ್ನೆಗಳು ಎತ್ತಿದ್ವು. ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಹೈಕೋರ್ಟ್ ಯಾವ ರೀತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು, ಏನೆಲ್ಲ ಪ್ರಶ್ನೆಗಳನ್ನ ಮಾಡಿತ್ತು, ಎಲ್ಲವೂ ಕೂಡ ಗೊತ್ತಿರೋದೆ. ಈಗ ಈ ತನಿಖಾ ತಂಡದಲ್ಲಿ ಯಾರಿರ್ತಾರೆ ಅಂತಂದ್ರೆ 3 IPS ಅಧಿಕಾರಿಗಳು ಇರ್ತಾರೆ. ವಿವೇಕ್ ರೆಡ್ಡಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ, ವಕೀಲರು. ಸರ್ ನಮಸ್ಕಾರ. ಹಲೋ, ನಮಸ್ತೆ. ಸರ್, ಈ ಕೇಸ್ನ ಲೀಡ್ ಮಾಡಿದವರು ತಾವು. ಈಗ SIT ರಚನೆ ಆಗಿದೆ, ಏನ್ ಹೇಳ್ತೀರಿ? ಇದು ಬಹಳ ಒಳ್ಳೆಯ ಬೆಳವಣಿಗೆ. SIT ಅನ್ನ CBI SP ಯ ಸುಪರ್ದಿನಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ನಿಷ್ಪಕ್ಷಪಾತವಾದ ತನಿಖೆ ಮಾಡೋದಕ್ಕೆ ಒಂದು ದಾರಿ ಆಯ್ತು. ಹಾಗೂ ರಾಜ್ಯ ಪೊಲೀಸ್ ಅಧಿಕಾರಿಗಳು ಉನ್ನತ ಅಧಿಕಾರಿಗಳ ಮೇಲೆ ತಾವು ತಮ್ಮ ಸಹಪಾಠಿಗಳ ಮೇಲೆ ಖಂಡಿತವಾಗಿಯೂ ಕ್ರಮ ತಗೊಂತಾ ಇರ್ಲಿಲ್ಲ. ಜೀವ ಅನ್ನೋ ಮಹಿಳೆಗೆ ಅಮಾನುಷ್ಯವಾಗಿ ಕಿರುಕುಳ ಕೊಟ್ಟು ಅವಳ ಸಾವಿಗೆ ಕಾರಣಕರ್ತರಾದ DOSP ಕನಕಲಕ್ಷ್ಮಿಗೆ ಈ ಒಂದು ಪ್ರಕರಣದಲ್ಲಿ ನ್ಯಾಯ ದೊರಕಿಸಿಕೊಡುವಂತಹ ವಕೀಲರ ಸಂಘದ ಅಪ್ಲಿಕೇಶನ್ಗೆ ಕೋರ್ಟ್ ಮನ್ನಣೆ ನೀಡಿದೆ. ನಾವು ಕೋರ್ಟ್ ತೀರ್ಪನ್ನ ಶ್ಲಾಘಿಸ್ತೀವಿ. ಹಾಗೂ SIT CBI ಉನ್ನತ ಅಧಿಕಾರಿಯ ಸುಪರ್ದಿನಲ್ಲಿ SIT ಆಗಿದೆ. ಹಾಗೂ ಕೋರ್ಟ್ಗೂ ಸಹ ರಿಪೋರ್ಟ್ ನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಾವು ಇಡೀ ಬೆಂಗಳೂರು ವಕೀಲರ ಸಂಘ ಹಾಗೂ ಕರ್ನಾಟಕದ ವಕೀಲರ ಸಮೂಹ ನಾವು ಈ ತೀರ್ಪನ್ನ ಶ್ಲಾಘಿಸ್ತೀವಿ. ಇದು ನ್ಯಾಯ ಕೊಡಿಸೋದಕ್ಕೆ ಒಳ್ಳೆಯ ದಾರಿಯಾಗಿದೆ. ಹಾಗೂ ಕೋರ್ಟ್ಗಳ ಮುಂದೆ ನ್ಯಾಯದಿಂದ ತಪ್ಪಿಸ್ಕೊಳೋದಕ್ಕೆ ಯಾವ ಅವಕಾಶವೂ ಇಲ್ಲ ಅನ್ನೋದು ಸಾಬೀತಾಗಿದೆ. ರೆಡ್ಡಿ ಅವರು, ಈ ತನಿಖಾ ತಂಡದಿಂದ ಏನು ನಿರೀಕ್ಷೆ ಮಾಡ್ತಿರ್ತಾವು? ಮತ್ತೆ ವರದಿ ಕೊಡೋದಕ್ಕೆ ಏನಾದ್ರು ಡೆಡ್ ಲೈನ್ ಕೊಟ್ಟಿದ್ದಾರಾ, ಹೇಗೆ? 3 ತಿಂಗಳಲ್ಲಿ ವರದಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಹಾಗೂ ಕನಕಲಕ್ಷ್ಮಿ ಮೇಲೆ ಒಂದು ಯಾವ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತೆ, ಆ ತನಿಖೆಯಲ್ಲಿ ಯಾವ ಒಂದು ಪೂರ್ವ ಪೀಡಿತ ಹಾಗೂ ಪ್ರಬಲವಾದ ಇನ್ಫ್ಲೂಯೆನ್ಸ್ ಏನಿದೆ, ಪ್ರಭಾವ ಬೀರುವಂತಹ ಸಂಗತಿಗಳು ಇರೋದಿಲ್ಲ. ಹಾಗೂ ಕೋರ್ಟ್ಗೆ ವರದಿ ಸಲ್ಲಿಸಬೇಕಾಗಿರೋದ್ರಿಂದ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಂಡು ನ್ಯಾಯವನ್ನು ದೊರಕಿಸಿಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ಫೈನ್ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. ವಿಶೇಷ ತನಿಖಾ ತಂಡ ರಚನೆ ಆಗಿರೋದು ಸ್ವಾಗತಾರ್ಹ. ನಿಷ್ಪಕ್ಷಪಾತ ತನಿಖೆಯ ನಿರೀಕ್ಷೆಯನ್ನ ನಾವು ಈ ತಂಡದಿಂದ ಮಾಡಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಮೊದಲು ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇತ್ತು, ಹೈಕೋರ್ಟ್ ಈಗ ವಿಶೇಷ ತನಿಖಾ ತಂಡ ರಚನೆ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿದ್ದು, ನಾವೀಗ ನಿಷ್ಪಕ್ಷಪಾತ ತನಿಖೆ ನಿರೀಕ್ಷೆಯಲ್ಲಿ ಇದ್ದೀವಿ, 3 ತಿಂಗಳ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. SIT ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ. ವಕೀಲೆ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ದು, ಅದರ ಫಲಶ್ರುತಿ ಅನ್ನುವಂತೆ ಈಗ SIT ರಚನೆ ಆಗಿದೆ. ಈ SIT ಕಾರ್ಯಕ್ಷಮತೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ತನಿಖೆಯನ್ನು ಯಾವ ರೀತಿ ನಡೆಸುತ್ತೆ? ಯಾಕಂದ್ರೆ ಆರಂಭದಲ್ಲಿ ತನಿಖೆ ವಿಚಾರವಾಗಿ ನಾನಾ ರೀತಿಯ ಪ್ರಶ್ನೆಗಳು ಎತ್ತಿದ್ವು. ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಹೈಕೋರ್ಟ್ ಯಾವ ರೀತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು, ಏನೆಲ್ಲ ಪ್ರಶ್ನೆಗಳನ್ನ ಮಾಡಿತ್ತು, ಎಲ್ಲವೂ ಕೂಡ ಗೊತ್ತಿರೋದೆ. ಈಗ ಈ ತನಿಖಾ ತಂಡದಲ್ಲಿ ಯಾರಿರ್ತಾರೆ ಅಂತಂದ್ರೆ 3 IPS ಅಧಿಕಾರಿಗಳು ಇರ್ತಾರೆ. ವಿವೇಕ್ ರೆಡ್ಡಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ, ವಕೀಲರು. ಸರ್ ನಮಸ್ಕಾರ. ಹಲೋ, ನಮಸ್ತೆ. ಸರ್, ಈ ಕೇಸ್ನ ಲೀಡ್ ಮಾಡಿದವರು ತಾವು. ಈಗ SIT ರಚನೆ ಆಗಿದೆ, ಏನ್ ಹೇಳ್ತೀರಿ? ಇದು ಬಹಳ ಒಳ್ಳೆಯ ಬೆಳವಣಿಗೆ. SIT ಅನ್ನ CBI SP ಯ ಸುಪರ್ದಿನಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ನಿಷ್ಪಕ್ಷಪಾತವಾದ ತನಿಖೆ ಮಾಡೋದಕ್ಕೆ ಒಂದು ದಾರಿ ಆಯ್ತು. ಹಾಗೂ ರಾಜ್ಯ ಪೊಲೀಸ್ ಅಧಿಕಾರಿಗಳು ಉನ್ನತ ಅಧಿಕಾರಿಗಳ ಮೇಲೆ ತಾವು ತಮ್ಮ ಸಹಪಾಠಿಗಳ ಮೇಲೆ ಖಂಡಿತವಾಗಿಯೂ ಕ್ರಮ ತಗೊಂತಾ ಇರ್ಲಿಲ್ಲ. ಜೀವ ಅನ್ನೋ ಮಹಿಳೆಗೆ ಅಮಾನುಷ್ಯವಾಗಿ
ಕಿರುಕುಳ ಕೊಟ್ಟು ಅವಳ ಸಾವಿಗೆ ಕಾರಣಕರ್ತರಾದ ಡಿವೈಎಸ್ಪಿ ಕನಕಲಕ್ಷ್ಮಿಗೆ ಈ ಒಂದು ಪ್ರಕರಣದಲ್ಲಿ ನ್ಯಾಯ ದೊರಕಿಸಿಕೊಡುವಂತಹ ವಕೀಲರ ಸಂಘದ ಅಪ್ಲಿಕೇಶನ್ಗೆ ಕೋರ್ಟ್ ಮನ್ನಣೆ ನೀಡಿದೆ. ನಾವು ಕೋರ್ಟ್ ತೀರ್ಪನ್ನ ಶ್ಲಾಘಿಸ್ತೀವಿ. ಹಾಗೂ SIT ಸಿಬಿಐ ಉನ್ನತಾಧಿಕಾರಿಯ ಸುಪರ್ದಿನಲ್ಲಿ SIT ಆಗಿದೆ. ಹಾಗೂ ಕೋರ್ಟ್ಗೂ ಸಹ ರಿಪೋರ್ಟ್ ನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಾವು ಇಡೀ ಬೆಂಗಳೂರು ವಕೀಲರ ಸಂಘ ಹಾಗೂ ಕರ್ನಾಟಕದ ವಕೀಲರ ಸಮೂಹ ನಾವು ಈ ತೀರ್ಪನ್ನ ಶ್ಲಾಘಿಸ್ತೀವಿ. ಇದು ನ್ಯಾಯ ಕೊಡಿಸೋದಕ್ಕೆ ಒಳ್ಳೆಯ ದಾರಿಯಾಗಿದೆ. ಹಾಗೂ ಕೋರ್ಟ್ಗಳ ಮುಂದೆ ನ್ಯಾಯದಿಂದ ತಪ್ಪಿಸ್ಕೊಳೋದಕ್ಕೆ ಯಾವ ಅವಕಾಶವೂ ಇಲ್ಲ ಅನ್ನೋದು ಸಾಬೀತಾಗಿದೆ. ರೆಡ್ಡಿ ಅವರು, ಈ ತನಿಖಾ ತಂಡದಿಂದ ಏನು ನಿರೀಕ್ಷೆ ಮಾಡ್ತಿರ್ತಾವು? ಮತ್ತೆ ವರದಿ ಕೊಡೋದಕ್ಕೆ ಏನಾದ್ರು ಡೆಡ್ ಲೈನ್ ಕೊಟ್ಟಿದ್ದಾರಾ ಹೇಗೆ? 3 ತಿಂಗಳಲ್ಲಿ ವರದಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಹಾಗೂ ಕನಕಲಕ್ಷ್ಮಿ ಮೇಲೆ ಒಂದು ಯಾವ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತೆ. ಆ ತನಿಖೆಯಲ್ಲಿ ಯಾವ ಒಂದು ಪೂರ್ವ ಪೀಡಿತ ಹಾಗೂ ಪ್ರಬಲವಾದ ಇನ್ಫ್ಲೂಯೆನ್ಸ್ ಏನಿದೆ, ಪ್ರಭಾವ ಬೀರುವಂತಹ ಸಂಗತಿಗಳು ಇರೋದಿಲ್ಲ. ಹಾಗೂ ಕೋರ್ಟ್ಗೆ ವರದಿ ಸಲ್ಲಿಸಬೇಕಾಗಿರೋದ್ರಿಂದ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಂಡು ನ್ಯಾಯವನ್ನು ದೊರಕಿಸಿಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ಫೈನ್ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. ವಿಶೇಷ ತನಿಖಾ ತಂಡ ರಚನೆ ಆಗಿರೋದು ಸ್ವಾಗತಾರ್ಹ. ನಿಷ್ಪಕ್ಷಪಾತ ತನಿಖೆಯ ನಿರೀಕ್ಷೆಯನ್ನ ನಾವು ಈ ತಂಡದಿಂದ ಮಾಡಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಮೊದಲು ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇತ್ತು, ಹೈಕೋರ್ಟ್ ಈಗ ವಿಶೇಷ ತನಿಖಾ ತಂಡ ರಚನೆ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿದ್ದು. ನಾವೀಗ ನಿಷ್ಪಕ್ಷಪಾತ ತನಿಖೆ ನಿರೀಕ್ಷೆಯಲ್ಲಿ ಇದ್ದೀವಿ. 3 ತಿಂಗಳ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. SIT ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ. ವಕೀಲೆ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ದು, ಅದರ ಫಲಶ್ರುತಿ ಅನ್ನುವಂತೆ ಈಗ SIT ರಚನೆ ಆಗಿದೆ. ಈ SIT ಕಾರ್ಯಕ್ಷಮತೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ತನಿಖೆಯನ್ನು ಯಾವ ರೀತಿ ನಡೆಸುತ್ತೆ? ಯಾಕಂದ್ರೆ ಆರಂಭದಲ್ಲಿ ತನಿಖೆ ವಿಚಾರವಾಗಿ ನಾನಾ ರೀತಿಯ ಪ್ರಶ್ನೆಗಳು ಎತ್ತಿದ್ವು. ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಹೈಕೋರ್ಟ್ ಯಾವ ರೀತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು, ಏನೆಲ್ಲ ಪ್ರಶ್ನೆಗಳನ್ನ ಮಾಡಿತ್ತು, ಎಲ್ಲವೂ ಕೂಡ ಗೊತ್ತಿರೋದೆ. ಈಗ ಈ ತನಿಖಾ ತಂಡದಲ್ಲಿ ಯಾರಿರ್ತಾರೆ ಅಂತಂದ್ರೆ 3 IPS ಅಧಿಕಾರಿಗಳು ಇರ್ತಾರೆ. ವಿವೇಕ್ ರೆಡ್ಡಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ, ವಕೀಲರು. ಸರ್ ನಮಸ್ಕಾರ. ಹಲೋ, ನಮಸ್ತೆ. ಸರ್, ಈ ಕೇಸ್ನ ಲೀಡ್ ಮಾಡಿದವರು ತಾವು. ಈಗ SIT ರಚನೆ ಆಗಿದೆ, ಏನ್ ಹೇಳ್ತೀರಿ? ಇದು ಬಹಳ ಒಳ್ಳೆಯ ಬೆಳವಣಿಗೆ. SIT ಅನ್ನ CBI SP-ಯ ಸುಪರ್ದಿನಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ನಿಷ್ಪಕ್ಷಪಾತವಾದ ತನಿಖೆ ಮಾಡೋದಕ್ಕೆ ಒಂದು ದಾರಿ ಆಯ್ತು. ಹಾಗೂ ರಾಜ್ಯ ಪೊಲೀಸ್ ಅಧಿಕಾರಿಗಳು ಉನ್ನತ ಅಧಿಕಾರಿಗಳ ಮೇಲೆ ತಮ್ಮ ಸಹಪಾಠಿಗಳ ಮೇಲೆ ಖಂಡಿತವಾಗಿಯೂ ಕ್ರಮ ತಗೊಂತಾ ಇರ್ಲಿಲ್ಲ. ಜೀವ ಅನ್ನೋ ಮಹಿಳೆಗೆ ಅಮಾನುಷ್ಯವಾಗಿ ಕಿರುಕುಳ ಕೊಟ್ಟು ಅವಳ ಸಾವಿಗೆ ಕಾರಣಕರ್ತರಾದ DYSP ಕನಕಲಕ್ಷ್ಮಿಗೆ ಈ ಒಂದು ಪ್ರಕರಣದಲ್ಲಿ ನ್ಯಾಯ ದೊರಕಿಸಿಕೊಡುವಂತಹ ವಕೀಲರ ಸಂಘದ ಅಪ್ಲಿಕೇಶನ್ಗೆ ಕೋರ್ಟ್ ಮನ್ನಣೆ ನೀಡಿದೆ. ನಾವು ಕೋರ್ಟ್ ತೀರ್ಪನ್ನ ಶ್ಲಾಘಿಸ್ತೀವಿ. ಹಾಗೂ SIT ಸಿಬಿಐ ಉನ್ನತಾಧಿಕಾರಿಯ ಸುಪರ್ದಿನಲ್ಲಿ SIT ಆಗಿದೆ. ಹಾಗೂ ಕೋರ್ಟ್ಗೂ ಸಹ ರಿಪೋರ್ಟ್ ನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಾವು ಇಡೀ ಬೆಂಗಳೂರು ವಕೀಲರ ಸಂಘ ಹಾಗೂ ಕರ್ನಾಟಕದ ವಕೀಲರ ಸಮೂಹ ನಾವು ಈ ತೀರ್ಪನ್ನ ಶ್ಲಾಘಿಸ್ತೀವಿ. ಇದು ನ್ಯಾಯ ಕೊಡಿಸೋದಕ್ಕೆ ಒಳ್ಳೆಯ ದಾರಿಯಾಗಿದೆ. ಹಾಗೂ ಕೋರ್ಟ್ಗಳ ಮುಂದೆ ನ್ಯಾಯದಿಂದ ತಪ್ಪಿಸ್ಕೊಳೋದಕ್ಕೆ ಯಾವ ಅವಕಾಶವೂ ಇಲ್ಲ ಅನ್ನೋದು ಸಾಬೀತಾಗಿದೆ. ರೆಡ್ಡಿ ಅವರು, ಈ ತನಿಖಾ ತಂಡದಿಂದ ಏನು ನಿರೀಕ್ಷೆ ಮಾಡ್ತಿರ್ತಾವು? ಮತ್ತೆ ವರದಿ ಕೊಡೋದಕ್ಕೆ ಏನಾದ್ರು ಡೆಡ್ ಲೈನ್ ಕೊಟ್ಟಿದ್ದಾರಾ ಹೇಗೆ? 3 ತಿಂಗಳಲ್ಲಿ ವರದಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಹಾಗೂ ಕನಕಲಕ್ಷ್ಮಿ ಮೇಲೆ ಒಂದು ಯಾವ